ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥೆ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಮತ್ತು ಸಮಾಜ ಸೇವಕರಾದ ಡಾಕ್ಟರ್ ಆರ್.ವಿ. ಮಮತಾ ದೇವರಾಜ್ ಹಾಗೂ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರು ಶ್ರೀಮತಿ ರೇವತಿ ಕಾಮತ್, ಮಾಜಿ ಯೋಧರು ಡಾಕ್ಟರ್ ಶಿವಣ್ಣ ಇವರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸ್ವರ್ಣ ಭಾರತ ಸಂಸ್ಥೆ ವತಿಯಿಂದ ಪ್ರೈಡ್ ಇಂಡಿಯನ್ ಐಕಾನ್ 2025 ಸಾಲಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವಿಶೇಷವಾಗಿ ಕಾರ್ಯಕ್ರಮವನ್ನು ನಮ್ಮ ವೀರ ಯೋಧರಿಗೆ ಅರ್ಪಿಸಲಾಯಿತು. ಬಂದಂತಹ ಅತಿಥಿಗಳಿಗೆ ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಜನಿ ಸಂತೋಷ್ ಅವರು ಸನ್ಮಾನಿಸಿ ಗೌರವಿಸಿದರು. ಸ್ವರ್ಣ ಭಾರತ್ ಫೌಂಡೇಶನಿಂದ ಇಂಡಿಪೆಂಡೆನ್ಸ್ ಡೇ ಅವರು ಬಹಳ ವರ್ಷದಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊತಿದ್ದಾರೆ. ಅನೇಕ ಜನ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಮಹಿಳೆಯರಾಗಿರಲಿ, ಯುವಕರಾಗಿರಲಿ, ಎಲ್ರಿಗೂ ನಿಜವಾಗ್ಲೂ ನೋಡಿ ಪ್ರತಿಯೊಬ್ಬರಲ್ಲೂ ಒಂದು ಕಲೆ ಇರುತ್ತೆ, ಪ್ರತಿಭೆ ಇರುತ್ತೆ. ಭಾಳ ಜನ ಜನರ ಸೇವೆ ಮಾಡ್ತಿದ್ದಾರೆ. ಸೊ ಅವ್ರನ್ನ ಗುರುತಿಸಿ ಇದೊಂದು ಭಾಳ ಅರ್ಥಪೂರ್ಣವಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ರಜನಿ ಸಂತೋಷ್ ಅವರಿಗೆ ಮತ್ತು ಹುಡುಗಿ ತಂಡದವರಿಗೆ ನಾನು ಶುಭಾಶಯ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ರೇವತಿ ಕಾಮತ್ ಮೇಡಮ್ ಅವರು, ನಮ್ಮ ಮಮತಾ ದೇವರಾಜ್ ಮೇಡಮ್ ಅವರು, ವಿಶ್ವಕೀರ್ತಿ ಅವರು ಮತ್ತು ಡಾಕ್ಟರ್ ಶಿವಣ್ಣ ಅವರು ಯೋಧರು ಎಲ್ಲರೂ ಇವತ್ತು ಬಂದಿದ್ದಾರೆ. ಪ್ರತಿಯೊಬ್ಬರೂ ಅಷ್ಟೇ ಈ ಒಂದು ಪುರಸ್ಕಾರ ಅವಾರ್ಡ್ ಕೊಡೋದ್ರ ಮೂಲಕ ಬೇರೆಯವ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ. ನಾವೊಂದು 4 ದಿವಸ ಬದುಕಿರ್ತೀವಿ, ಸಾಧ್ಯವಾದಷ್ಟು ಜನರಿಗೆ ಒಳ್ಳೇದು ಮಾಡಬೇಕು. ನಮ್ಮ ಸರ್ಕಾರನೂ ಅದೇ ಮಾಡ್ತಿರೋದು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ. ಸೊ ಹಾಗಾಗಿ ಎಲ್ಲರೂ ಸಂಘ ಸಂಸ್ಥೆಗಳಾಗಿರಲಿ, ಸರ್ಕಾರ ಆಗಿರಲಿ, ಸಾರ್ವಜನಿಕರಾಗಿರಲಿ, ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಒಳ್ಳೆಯ ಭಾರತ ನಿರ್ಮಾಣ ಮಾಡೋಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಆಗುತ್ತೆ. ಫಸ್ಟ್ ಯಾರು ನಾರ್ಮಲಾಗಿ ಆರ್ಮಿಗೆ ಹೋಗ್ಬೇಕಂದ್ರೆ ಕಾನ್ಸ್ಟೇಬಲ್ ರ್ಯಾಂಕ್ ಸಿಪಾಯಿ ಅಂತಾರೆ, ಲೈನ್ಸ್ ನಾಯಕ್ ಅಂತಾರೆ, ನಾಯಕ್ ಅಂತಾರೆ, ಹವಲ್ದಾರ್ ಅಂತಾರೆ. ನನಗೆ ನೇರವಾಗಿ ಹವಲ್ದಾರ್ ಅನ್ನೋ 17 ವರ್ಷ ಆದ್ಮೇಲೆ ಸರ್ವಿಸ್ ಆಗ್ತಾರಲ್ಲ, ಆ ಪೋಸ್ಟ್ ನನಗೆ ಸಿಕ್ತು ಬಿಕಾಸ್ ಆಫ್ ಕಬಡ್ಡಿ. ಅದ್ರ ಜೊತೆಗೆ ನಾನೊಬ್ಬ ಸೈನಿಕ ಅಂದರೆ ಹೆಮ್ಮೆ. ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ ನಮ್ಮ ಡಾಕ್ಟರ್ ರಜನಿ ಸಂತೋಷ್ ಅವರು ಆರ್ಗನೈಸೇಷನು ಪ್ರತಿ ವರ್ಷ ಅವರು ಒಂದಲ್ಲ ಒಂದು ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೇವೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾರೆ, ಗುರ್ತಿಸ್ತಾರೆ. ಸೋಷಿಯಲ್ ವರ್ಕ್ ಮಾಡೋವಂಥವ್ರನ್ನ ಗುರ್ತಿಸೋದಲ್ಲದೆ ಸ್ಪೋರ್ಟ್ಸ್ನ, ಎಜುಕೇಷನ್ನ ತುಂಬ ಎಂಕರೇಜ್ ಮಾಡ್ತಾರೆ. ಸೊ ಇವತ್ತು ನನ್ನ ಗೆಸ್ಟಾಗಿ ಕರೆದಿದ್ದಾರೆ. ಪ್ರತಿ ವರ್ಷ ಸುಮಾರು ಒಂದು 10 ವರ್ಷದಿಂದ ಇವರು ಮಾಡ್ತಾಯಿದ್ದಾರೆ. ಆರ್ಗನೈಸೇಷನಿಂದ ಸುಮಾರು ಕೆಲಸಗಳಲ್ಲಿ ಅವರು ಮುಂದಿದ್ದಾರೆ. ತುಂಬ ಜನಕ್ಕೆ ಅವರು ಎಂಕರೇಜ್ ಮಾಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಸುಮಾರು ಹೆಣ್ಮಕ್ಳು ಅವರೇ ಹೇಳ್ತಿದ್ರು, ನಾವೆಲ್ಲ ಸೋಷಿಯಲ್ ವರ್ಕ್ ಮಾಡಿದೆ, ಬೀನ್ ರಿಕಗ್ನೈಸ್ಡ್ ಇನ್ ದೇರ್ ಓನ್ ವೇ, ಅವ್ರದ್ದೇ ಒಂದು ಕೊಡುಗೆ ಸಮಾಜಕ್ಕೆ ಅಂತ ಒಂದು ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡ್ತಿರೋಂಥ ನಮ್ಮ ರಜನಿ ಸಂತೋಷ್ಗೆ ಇದೇ ರೀತಿ ದೇವರ ಆಯುಷ್ಯ, ಆರೋಗ್ಯ ಮತ್ತು ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಜನಕ್ಕೆ ಮುಟ್ಟಬೇಕು. ಯಾಕಂದರೆ ಬದಲಾವಣೆ ಅನ್ನೋದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಅಷ್ಟು ಜನ ನಮ್ಮ ಜೊತೆಗೆ ಇನ್ನೊಂದಷ್ಟು ಜನ ಸಮಾಜ ಸೇವೆ ಮಾಡೋವಂಥ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮ್ನ ಒಂದು ವಾಯ್ಸ್ ರೈಸ್ ಮಾಡೋವಂಥ ಒಂದು, ಯಾಕಂದರೆ ಡೈರೆಕ್ಟಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಪಬ್ಲಿಕ್ ವಾಯ್ಸ್ ರೀಚ್ ಆಗಲ್ಲ. ಸ್ವರ್ಣ ಭಾರತ್ ಫೌಂಡೇಶನ್ ಪ್ರೋಗ್ರಾಮ್ ಅವಾರ್ಡ್ ಫಂಕ್ಷನ್ಗೆ ಬಂದಿದೆ. ತುಂಬ ಅದ್ಭುತವಾಗಿ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ.
ತುಂಬ ಜಾಸ್ತಿ ನಾನು ಏನು ಅಬ್ಸರ್ವ್ ಮಾಡಿದ್ದಂತ ಹೇಳಿದ್ರೆ ಸೋಷಿಯಲ್ ವರ್ಕ್ ಮಾಡಿದವ್ರಿಗೆ ಜಾಸ್ತಿ ಗುರುತಿಸಿ ಕೊಟ್ಟಿದ್ದಾರೆ. ಇದು ತುಂಬ ಒಳ್ಳೆ ಅವರ ಇದು ಅಂತ ನಂಗೆ ಅನ್ನಿಸ್ತು, ಒಳ್ಳೆ ಮೂಮೆಂಟ್ ಅಂತ ಅನ್ನಿಸ್ತು. ಅವ್ರಿಗೆ ಇವರು ಇದರದ್ದು MD ಆ್ಯಂಡ್ ಫೌಂಡರ್ ಆ್ಯಂಡ್ CEO ಮಿಸ್ಟರ್ ಸಂತೋಷ್, ಆಲ್ ದ ಬೆಸ್ಟ್ ಟು ಹಿಮ್. ಆ್ಯಂಡ್ ಈ ಥರ ಯಂಗ್ಸ್ಟರ್ಸ್ ಮುಂದೆ ಬಂದು ಇದೇ ಥರ ಮುಂದೆ ಬಂದು ಇದೇನಾಗುತ್ತೆ ಅಂತ ಹೇಳಿದ್ರೆ ಅವಾರ್ಡನ್ನ ಗುರುತಿಸೋದು ಒಂದು ತುಂಬ ಒಳ್ಳೆ ಇದು. ಯಾಕೆ ಅಂತ ಹೇಳಿದ್ರೆ ಸ್ಟೇಜ್ ಮೇಲೆ ಬಂದು ಅವ್ರುಗಳು ಇದನ್ನು ರಿಸೀವ್ ಮಾಡುವಾಗ ಅವಾರ್ಡ್ನ ಅವ್ರಿಗೊಂದು ಒಂದು ಪಾಸಿಟಿವ್ನೆಸ್ ಡೆವಲಪ್ ಆಗುತ್ತೆ. ಆಮೇಲೆ ಇನ್ನೂ ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಜೊತೆಗೆ ನೋಡ್ತಾ ಇರೋರಿಗೆ, ಅವರು ಅವಾರ್ಡ್ ರಿಸೀವ್ ಮಾಡ್ತಿರೋದನ್ನು ನೋಡ್ತಾ ಇರೋರಿಗೆ ಅವ್ರುಗಳಿಗೆ ನಾವು ಏನಾರು ಮಾಡಬೇಕು ಅವಾರ್ಡ್ ತೊಗೊಳಕ್ಕೆ ಅನಿಸುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಾವು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದು ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ ಸತತ 12ನೇ ವರ್ಷ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸುಮಾರು ಸಾಧಕರನ್ನು ಗುರುತಿಸಿ ಅವ್ರಿಗೆ ಒಂದು ಪ್ರಶಸ್ತಿ ನೀಡುವ ಮೂಲಕ ಅವ್ರನ್ನ ಇನ್ನಷ್ಟು ದೇಶ ಸೇವೆ ಮತ್ತು ಸಮಾಜ ಸೇವೆ ಮತ್ತು ವೃತ್ತಿಪರ ಸೇವೆ ಮಾಡಬೇಕಂದ್ಬಿಟ್ಟು ಅವ್ರನ್ನ ಎಂಕರೇಜ್ ಮಾಡೋ ಥರ ಒಂದು ಅವಾರ್ಡ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ವರ್ಷ ನಮಗೆ ಸುಮಾರು ಅವಾರ್ಡೀಸ್ ಬಂದಿದ್ದರು. ಸೊ ನಮಗೆ ಚೀಫ್ ಗೆಸ್ಟ್ ಆಗಿ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಆಗಲಿ, ನಮ್ಮ RV ಮಮತಾ ಮೇಡಮ್ ಆಗಲಿ, ನಮ್ಮ ರೇವತಿ ಕಾಮತ್ ಮೇಡಮ್ ಆಗಲಿ, ನಮ್ಮ ಆರ್ಮಿ ಆಫೀಸರ್ ಶಿವಣ್ಣ ಸರ್ ಆಗಲಿ, ಸುಮಾರು ಜನ ಬಂದು ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟರು. ಇದೇ ರೀತಿ ಎಲ್ಲರೂ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇರಿ. ಜೈ ಹಿಂದ್, ಒಂದೇ ಮಾತರಂ. ಥ್ಯಾಂಕ್ ಯು. Thank you so much for Swarna Bharat Foundation and Rajni sir for encouraging everybody in all departments, in all the fields. Ivattu doctors, advocates, all the medias, everybody ellaru illidru, being artists, dance people, ellarnu kardu for looking at their achievements and encouraging them to do more. Thank you so much for giving me also opportunity to be here and receive this award. I am very proud of being a part of this occasion. Thank you so much. ನಮಸ್ತೆ, ನನ್ನ ಹೆಸರು ಪ್ರಿಯಾ ಸಂದೀಪ್. ನಾನು ಇವತ್ತು ಸ್ವರ್ಣ ಭಾರತಿಂದ ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಸಂತೋಷ, ನನಗೆ ತುಂಬ ಥ್ಯಾಂಕ್ಸ್. ನಾವು ಏನು ಮಾಡ್ತಿದ್ದೀವಿ ಅದಕ್ಕೆ ಪ್ರೋತ್ಸಾಹ ಮಾಡೋಕ್ಕೆ ಅವಾರ್ಡ್ ಅನ್ನೋದ್ರೆ ಏನಂದರೆ ಉತ್ಸಾಹ ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ಸೋಷಿಯಲ್ ಸರ್ವಿಸ್ ಆಗಲಿ ಅಥವಾ ಟೀಚಿಂಗ್ ಆಗಲಿ ಎಲ್ಲದಕ್ಕೂ ನಮಗೆ ಒಂದು ಎಂತೂ ಬರಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್ ಜಿ ಆ್ಯಂಡ್ ಸ್ವರ್ಣ ಭಾರತ್. ನಮಸ್ತೆ. ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥೆಯಿಂದ ನಮಗೆ ಪ್ರೈಡ್ ಇಂಡಿಯನ್ ಐಕಾನ್ ಅಂತ ಅವಾರ್ಡ್ ಬಂದಿದೆ. ಬಹಳ ಸಂತೋಷವಾಗಿದೆ. ಇದು ನನ್ನ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆಸ್ ಅ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಸ್ಪಿರಿಚುವಲ್ ಕೋಚ್ ಆ್ಯಂಡ್ ಅ ಹೀಲರ್ ಆ್ಯಂಡ್ ಅ ಲೈಫ್ ಕೋಚ್ ಆಸ್ ವೆಲ್. ಇದೇ ರೀತಿ ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇರಲಿ. ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಮಗಿಂತ ಪ್ರೋತ್ಸಾಹ ಸಿಗ್ತಾ ಇದೆ, ಇನ್ನೂ ನಮಗೆ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ನಮಗೆ ಅನಿಸುತ್ತೆ. ಆ್ಯಂಡ್ ಇದು ನಮಗೆ ನಮ್ಮ ದೇಶ ಪ್ರೇಮವನ್ನು ಜಾಸ್ತಿ ಮಾಡಿ ನಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡೋದಕ್ಕೆ ನಮಗಿದೊಂದು ಅವಕಾಶ ಸಿಕ್ಕಿದಂಗೆ. ಜೈ ಹಿಂದ್, ಜೈ ಕರ್ನಾಟಕ.